ಕೋರ್ಟ್ ಹೇಳಿದ್ರು ಯಾವುದೇ ಸೌಲಭ್ಯ ಕೊಡ್ತಾ ಇಲ್ಲ. ಮತ್ತೆ ಹಾಸಿಗೆ ಮತ್ತೆ ದಿಂಬಿಗಾಗಿ ಈಗ ಅಂಗಲಾಚಿದ್ದಾರೆ ನಟ ದರ್ಶನ್. ದರ್ಶನ್ ಪರವಾಗಿರುವಂಥ ವಕೀಲರಿಂದ ನ್ಯಾಯಾಲಯಕ್ಕೆ ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. 57ನೇ CCH ಕೋರ್ಟಲ್ಲಿ ಮತ್ತೆ ಅರ್ಜಿ ಸಲ್ಲಿಕೆ ಆಗಿದೆ. ಸೊ ಕೋರ್ಟ್ ಆದೇಶವನ್ನು ಸಿಬ್ಬಂದಿ ಪಾಲಿಸ್ತಿಲ್ಲ ಅಂಥೇಳಿ ಆರೋಪ ಮಾಡಲಾಗ್ತಾ ಇದೆ. ಆರೋಪಿ ದರ್ಶನ್ ಪರವಾಗಿ ವಕೀಲರಿಂದ ನ್ಯಾಯಾಲಯಕ್ಕೆ ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕಾದು ನೋಡಬೇಕು ಮತ್ತೆ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅಂಥೇಳಿ. ಈಗ ಕೇಳಿರೋದು ಬೇರೆ ಏನೂ ಅಲ್ಲ, ಹಾಸಿಗೆ ದಿಂಬು ಮಾತ್ರ ಬೇಕು ಅಂಥೇಳಿ, ಅದಕ್ಕೂ ಕೂಡ ಅವಕಾಶ ಕೊಡ್ತಿಲ್ಲ ಅನ್ನುವಂಥ ವಿಚಾರ. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಇನ್ನು ಜೈಲಿನ ಸೌಲಭ್ಯ ವಿಚಾರವಾಗಿ ನಟ ದರ್ಶನ್ ಕೋರ್ಟ್ ಮೆಟ್ಟಿಲಿರುವಂಥದ್ದು. ಸೊ ಈಗ ಈ ವಿಚಾರ ಏನಿದೆಯಲ್ಲ, ಪ್ರಮುಖವಾಗಿ ನಟ ದರ್ಶನ್ಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಸಿಗ್ತಿಲ್ಲ ಅಂಥೇಳಿ. ಸೊ ಈಗ ಈ ಕೋರ್ಟ್ ಮೆಟ್ಟಿಲೇರಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ವೊಕೇಟ್ ರಾಘವೇಂದ್ರ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೈಲಿನ ಮ್ಯಾನ್ಯುವಲ್ನಲ್ಲಿ ಕೆಲ ನಿಯಮಗಳಿವೆ, ಆ ಸೌಲಭ್ಯವನ್ನಷ್ಟೇ ಕೊಡಿ ಅಂತ ನಾವು ಕೇಳ್ತಿರೋದು. ಸಿಮ್ ಕಾರ್ಡ್ ಕೊಡಿ, ಟೀ ಕೊಡಿ, ಸಿಗರೇಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ವಾಕ್ ಮಾಡೋಕ್ಕಾದರೂ ಅವಕಾಶ ಕೊಡಿ ಅಂತ ಕೇಳ್ತಿರೋದು ಅಂಥೇಳಿ ಅವರ ಪರವಾಗಿರುವಂಥ ವಕೀಲರು ಮಾತನಾಡಿದ್ದಾರೆ. ಅವರು ನಮ್ಗೆ ಒಂದು ದೊಡ್ಡ ವಿಷ ಕೊಡಿ ಸತ್ತೋಗ್ತೀನಿ ಅಂತ ಒಂದು ಮಾತು ಬರುತ್ತೆ ಅಂತ ಅಂದ್ರೆ ಇದು ನಮ್ಮ ವ್ಯವಸ್ಥೆ ಏನಿದೆ ತೋರಿಸುತ್ತೆ. ಮೂಲಭೂತ ಸೌಕರ್ಯಗಳು ಒಬ್ಬ ಪ್ರತಿ ಮನುಷ್ಯನಿಗೂ ಬೇಕಾದಂಥದ್ದು. ಅಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿರೋದು. ಇಂಥದ್ದನ್ನೇ ನಾವು ವೈಲೇಟ್ ಮಾಡಿದೀವಿ ಅಂತ ಅಂದ್ರೆ, ಇಂಥದ್ದನ್ನೇ ನಾವು ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಹಾಳಾಗಿದೆ. ಅದು ಪರಪ್ನಗರದಲ್ಲಿ ಈ ವ್ಯವಸ್ಥೆಯನ್ನ ಬಂದಂತಹ ಪ್ರತಿ ADGPಗಳು, ಪ್ರತಿ IPS ಆಫೀಸ್ಗಳು ಹೋಗಿ ಚೆಕ್ ಮಾಡ್ತಾರೆ, ಒಂದು ರೈಡ್ ಮಾಡ್ತಾರೆ. ಗಾಂಜಾಗಳಿದಾವೆ, ಸಿಗರೇಟ್ ಇದೆ, ಎಣ್ಣೆ ಸಿಗುತ್ತೆ, ಎಲ್ಲವನ್ನು ಸಿಗುತ್ತೆ. ಇವೆಲ್ಲ ಎಲ್ಲಿಂದ ಬರ್ತಿದಾವೆ? ಯಾರು ಮೇಲಿಂದ ತಗೊಂಬಂದು ಆಗ್ತಾ ಇಲ್ಲ. ಇಲ್ಲಿ ವ್ಯವಸ್ಥೆಯಲ್ಲಿರುವಂತಹ ಜನಗಳನ್ನೇ ಸಪ್ಲೈ ಮಾಡ್ತಾರೆ ಅಧಿಕ ಬೆಲೆಗೆ. ಇದು ದುಡ್ಡಿನ ಮಾಫಿಯಾ. ಪ್ರತಿ ಸ್ಯಾಟರ್ಡೆ ದುಡ್ಡಿನ ವ್ಯವಹಾರ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಮ್ಯಾಟರ್ನ ಡೈವರ್ಟ್ ಮಾಡ್ದಂಗೆ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಒಬ್ಬ ಮನುಷ್ಯ ನಾನು ಸತ್ತೋಗ್ತೀನಿ, ನನಗೆ ಸೌಲಭ್ಯಗಳಿಲ್ಲ, ಮೂಲಭೂತ ಕೊರತೆಗಳಿಲ್ಲ ಅಂತ ಹೇಳ್ತಾನೆ ಅಂತಾರೆ. ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವ? ಇದು ಬರೀ ಕೇವಲ ದರ್ಶನ್ ಅಲ್ಲ, ಅಲ್ಲಿರುವಂತಹ 7,000 ಕೈದಿಗಳ ಪರಿಸ್ಥಿತಿ ಏನಿರ್ಬೋದು. ಈ ಸೆಲೆಬ್ರಿಟಿ ದರ್ಶನ್ ಆಗಿರೋದ್ರಿಂದ ದರ್ಶನ್ ಅವರು